ದೃಶ್ಯಂ 3 ನೀವು ಅನ್ಕೋಬಹುದು ಪಾರ್ಟ್ 1 ನಲ್ಲಿ ಎಲ್ಲಾ ತೋರಿಸಿದ್ದಾರೆ, ಸೆಕೆಂಡ್ ಪಾರ್ಟ್ ನಲ್ಲಿ ಎಲ್ಲಾ ತೋರಿಸಿದ್ದಾರೆ, ಪಾರ್ಟ್ 3 ಯಲ್ಲಿ ಏನಪ್ಪಾ ಉಳಿದ ಅಂತ ತೋರ್ಸ್ಲಾಕ್ ಎಲ್ಲಾ ಮುಗ್ದೋಗಿದೆ. ಇದು ಎಂಡ್ ತಾನೆ. ಮತ್ತಿಗೆ ಯಾರು ಬರ್ತಾರ, ಆ ಮಾತುಗಳನ್ನ ಯಾರು ತೆಗಿತಾರ, ಮತ್ತೆ ಆ ಹುಡುಗನನ್ನ ಯಾರು ಹುಡ್ಕಲಾಕ್ ಟ್ರೈ ಮಾಡ್ತಾ ಅನ್ಕೋಬಹುದು ನೀವು. ಆದ್ರೆ ಈ ಮೂವಿ ಸ್ವಲ್ಪ ಡಿಫ್ರೆಂಟ್ ಆಗಿ ಯೋಚನೆ ಮಾಡ್ಯಾರ ಅನಿಸ್ತದ ನನಗೆ. ಯಾಕಂದ್ರೆ ಇವರು ಎಲ್ಲಾ ಕ್ರೈಮ್ ಮಾಡಿದ್ರು, ಎಲ್ಲಾ ಮುಚ್ಚಾಕ ಟ್ರೈ ಮಾಡಿದ್ರು, ಎಲ್ಲಾ ಕೋರ್ಟ್ ಆಯ್ತು, ದೊಡ್ಡ ಇಶ್ಯೂ ಆಯ್ತು. ಆಮೇಲೆ ಅವರ ಫ್ಯಾಮಿಲಿ ಮೇಲೆ ಆದ ಮೆಂಟಲ್ ಹೆಲ್ತ್ ಹೇಗೆ ಅವರೆಲ್ಲ ಡಿಸ್ಟರ್ಬ್ ಆಗಿದಾರೋ ಒಳಗಿನಿಂದ. ಜಾರ್ಜ್ ಕುಟ್ಟಿ ತಮ್ಮ ಮಕ್ಕಳನ್ನು ಬದುಕ್ಸ್ಲಾಕ ಅವ್ರು ಏನ್ ಬೇಕಾದ್ರೂ ಮಾಡ್ತಾರೆ. ಆದ್ರೆ ಅದೇ ಮಕ್ಕಳು ಅವ್ರಿಗೆ ಒಬ್ಬ ಕ್ರಿಮಿನಲ್ ಆಗಿ ನೋಡಿದ್ರೆ ಅವ್ರು ಏನಾಗ್ಬೋದು ಅನ್ನೋದು ಈ ಮೂವಿ ತೋರಿಸ್ತದೆ. ಇದ್ರಾಗ ಅವರು ಕೂಡ ಅವನು ತಾನೇ ಒಬ್ಬ ಮನುಷ್ಯ ತಾನೆ, ಅವನು ಎಷ್ಟಂತ ಪ್ಲಾನಿಂಗ್ ಮಾಡ್ತಾರೆ. ಅವ್ರದ್ದು ಏಜ್ ಆಗ್ತಾ ಇದೆ, ಅವರು ಒಳಗ್ಲಾಶಿಂದ ಕೊರಗ್ಲಾಕತ್ತಾರ ನಾ ಮಾಡಿದ್ದೆಲ್ಲ ತಪ್ಪೆ. ಯಾಕಂದ್ರೆ ಅವರು ಮಾಡಿದ್ದೊಂದು ಕ್ರೈಮ್ ತಾನೇ. ಅವ್ರು ಪೊಲೀಸ್ನಿಂದ ಬದುಕ್ತಾ ಇದ್ದಾರೆ, ಒಂದು ಕ್ರೈಮ್ ನ ಮುಚ್ಚಿಡ್ತಾ ಇದ್ದಾರೆ. ಅವರು ಒಳಗ್ಲಾಶಿಂದ ಮುರಿತಿರ್ತಾರ. ಅದ್ರ ಬಹಳ ಚೆನ್ನಾಗಿ ತೋರಿಸ್ತದ. ಆಮ್ಯಾಗ ಅಂಜು ಮದುವೆನೂ ಆಗ್ತಾ ಇದೆ, ಅವ್ರಿಗಾಗಿ ಗಂಡನು ಹುಡುಕಾಳಕತ್ತಿರ್ತಾರ, ಅದು ಎಲ್ಲ ತೋರಿಸಲಾಗುತ್ತೆ. ಮತ್ತೆ ಅವನು ಕೂಡ ದೊಡ್ಡವಳಾಗಿದ್ದಾರೆ, ಸ್ವಲ್ಪ ಮೆಚೂರ್ ಆಗಿ ಯೋಚನೆ ಮಾಡ್ತಾ ಇದ್ದಾಳೆ. ಆಮೇಲೆ ಈ ಜಾರ್ಜ್ ಕುಟ್ಟಿ ಕೂಡ ತಮ್ಮ ಲೈಫ್ ನಲ್ಲಿ ಲೀನ್ ಆಗಿ ಒಂದು ಫಿಲ್ಮ್ ತೆಗೆದಿದ್ದಾರೆ ದೃಶ್ಯಂ ಅಂತ. ಅದು ಕೂಡ ಚೆನ್ನಾಗಿ ಓಡ್ತಾ ಇದೆ, ರೊಕ್ಕ ಎಲ್ಲ ಗಳಿಸ್ಲಾಗತ್ತೆ. ಅದರ ನಡುವೆ ಮತ್ತೆ ಒಬ್ಬ ಯಾರೋ ವ್ಯಕ್ತಿಗಳು ಬರ್ತಾರ, ಅದೇ ಮಾತುಗಳನ್ನು ಕೊರಿತಾರ. ಎಲ್ಲ ಆ ಪ್ಲೇಸ್ ಗಳಿಗೆ ಮತ್ತೆ ಹೋಗ್ಲಾಕ್ ಟ್ರೈ ಮಾಡ್ತಾರ. ಮತ್ತೆ ಆ ಮಾತುಗಳನ್ನು ಅವ್ರಿಗೆ ತರಿಸಿದ ಮೇಲೆ ಅವರ ಫ್ಯಾಮಿಲಿ ಬಗ್ಗೆ ಮತ್ತೆ ಏನಾಗುತ್ತೆ ಅನ್ನೋದ ಮೇಲೆ ಈ ಮೂವಿ ಬೇಸ್ಡ್ ಇದೆ. ಫಸ್ಟ್ ಹಾಫ್ ನೆಲ್ಲ ಚೆನ್ನಾಗಿದೆ, ಕ್ಯಾರೆಕ್ಟರ್ ಅವರೆಲ್ಲ ಏನು ಮಾಡ್ತಾ ಇದ್ದಾರೆ ಅದೆಲ್ಲ ಗೊತ್ತಾಗ್ತಾರೆ. ಮತ್ತೆ ಯಾರು ಬಂದಿದ್ದಾರೆ ಹೊಸ ಕ್ಯಾರೆಕ್ಟರ್ಸ್, ಅವ್ರ ಬಗ್ಗೆ ತಿಳ್ಕೊಳಕ್ ಕ್ಯೂರಿಯಾಸಿಟಿ ಆಗುತ್ತೆ. ಆದ್ರೆ ಅದೇ ಸೆಕೆಂಡ್ ಹಾಫ್ ನಲ್ಲಿ ನೀವು ಅಷ್ಟೊಂದು ಕ್ಯೂರಿಯಾಸಿಟಿ ಕಳ್ಕೊಂಡ್ಬಿಡ್ತೀವಿ. ಯಾಕಂದ್ರೆ ಆ ಕ್ಯಾರೆಕ್ಟರ್ ನ ಸೈಡ್ ಲೈನ್ ಮಾಡ್ಬಿಡ್ತಾರೆ, ಅದೊಂದು ಇಷ್ಟು ಇಂಟ್ರೆಸ್ಟ್ ಬರಲ್ಲ. ಮತ್ತೆ ಯಾರು ಅವ್ರಿಗೆ ದ್ರೋಹ ಬಗ್ತಿರ್ತಾರೋ ಅವರು ಸ್ನೇಹರಾಗ್ತಾರೆ, ಯಾರು ಸ್ನೇಹಿತರಿರ್ತಾರೋ ಅವರು ದ್ರೋಹ ಬಗ್ತಾರೆ. ಇದು ಸ್ವಲ್ಪ ಕ್ಲಿಕ್ ಆಗಿಲ್ಲ ನನಗೆ, ಬಹಳ ಚೆನ್ನಾಗಿ ಅನ್ಸಿಲ್ಲ. ಹೌದು, ಕತೆ ಕೂಡ ಸ್ವಲ್ಪ ನಿಮಗೆ ಗೊತ್ತಾಗ್ಬಿಡುತ್ತೆ. ಮೂವಿ ಬಗ್ಗೆ ಹೇಳೋದಿದ್ರೆ 1-2 ನೋಡಿದ್ರಂದ್ರೆ 3 ನಿಮ್ಗೆ ನೋಡಕ್ ಬಹಳ ಇಂಟ್ರೆಸ್ಟ್ ಇರುತ್ತೆ, ಕ್ಯೂರಿಯಾಸಿಟಿ ಇರುತ್ತೆ, ನೀವು ನೋಡಬಹುದು. ಜಾಸ್ತಿ ಎಕ್ಸ್ಪೆಕ್ಟೇಷನ್ಸ್ ಇಡ್ಲಕ್ ಹೋಗ್ಬೇಡ್ರಿ ಅನ್ನೋದು ಅಷ್ಟೇ ನನ್ನ ಮಾತು. ಈ ಮೂವಿನ ಡೈರೆಕ್ಟ್ ಮಾಡಿದ್ದು ಜಿತ್ತು ಜೋಸೆಫ್ ಅವರು. ಮೂವಿ ಕಾಸ್ಟ್ ಅಂದ್ರೆ ಮೋಹನ್ ಲಾಲ್, ಅದರ್ಸ್ ಎಲ್ಲಾನು ಬಾಳ ಹೇಳಿದ್ರೆ ಲಾಂಗ್ ಆಗ್ಬಿಡುತ್ತೆ. ಎಲ್ಲೋ ಪರ್ಫಾರ್ಮೆನ್ಸ್ ಚಲೋ ಇದೆ, ಹೇಳಕ್ ಟ್ರೈ ಮಾಡ್ತಾ ಇದೀನಿ. ನಂದೇನಾದ್ರೂ ರಿವ್ಯೂ ನಿಮಗ್ ಚಂದ ಅನ್ಸಿದ್ರೆ ಲೈಕ್ ಅಂಡ್ ಸಬ್ಸ್ಕ್ರೈಬ್ ಮಾಡ್ರಿ. ಇಂಥ ರಿವ್ಯೂಗೆ ಆಮೇಲೆ ರಿವ್ಯೂಗೆ ಬರ್ತಾ ಇರ್ರಿ. ಓಕೆ, ಬಾಯ್.